ಬುಕ್ಕು ಪೆನ್ ಡ್ರೈವ್ ತಂದುಕೊಟ್ಟಿದ್ದಾರೆ, ಕಂಪ್ಲೇಂಟು ಲಾಡ್ಜ್ ಮಾಡಿದ್ದಾರೆ. ಆ ಒಂದು ಕಂಪ್ಲೇಂಟ್ನ ಆಧರಿಸಿಕೊಂಡು ನಾವು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಮತ್ತು ಹಾಸನದ SP ಅವ್ರಿಗೂ ಸಹ ನಾನು ಆಗ್ರಹ ಮಾಡಿದ್ದೀನಿ. ಇದೇನು ಪೆನ್ ಡ್ರೈವ್ ಸಾವಿರಾರು ಹೆಣ್ಣುಮಕ್ಕಳ ಲೈಂಗಿಕ ಚಿತ್ರಗಳ ಇದೆ, ವಿಡಿಯೋಗಳಿದ್ದಾವೆ. ಅದರಲ್ಲಿ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ. ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇಲ್ಲಿ ಈಗ ಹಾಸನದ ಪೆನ್ ಡ್ರೈವ್ ಇದರದ್ದೇ ವಿಷಯ ಏನಿದು. ಹಾಗಾದರೆ ಹಾಸನದ ಪೆನ್ ಡ್ರೈವ್ ಈಗ ತಾನೇ ನೋಡ್ತಾ ಇದ್ರಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ, ಇವರು ಮಾತಾಡ್ತಾ ಇದ್ರು. ಏಕೆಂದರೆ ಪೆನ್ ಡ್ರೈವ್ ಅವರಿಗೂ ತಲುಪಿದೆ, ಬಹಳಷ್ಟು ಈ ಒಂದು ಏನು TV ಚಾನಲ್ಗಳಿಗೂ ತಲುಪಿದೆ, ಬಹಳಷ್ಟು ಕೆಲವು ಯೂಟ್ಯೂಬರ್ಸ್ಗೂ ಕೂಡ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೂ ಕೂಡ ಈ ಒಂದು ಪೆನ್ ಡ್ರೈವ್ ತಲುಪಿದೆ. ಏನು ಹಾಗಾದರೆ ಈ ಪೆನ್ ಡ್ರೈವ್ ಕತೆ ಅಂತ ನೋಡೋದಾದರೆ, ಏನು ಹಾಸನದ ಪೆನ್ ಡ್ರೈವ್, ಹಾಸನದ ಒಂದು ಪ್ರತಿಷ್ಠಿತ ರಾಜಕೀಯ ಕುಟುಂಬ. ಈ ಒಂದು ರಾಜಕೀಯ ಕುಟುಂಬದ ಒಬ್ಬ ಯುವ ರಾಜಕಾರಣಿ. ಈ ಯುವ ರಾಜಕಾರಣಿ ಇಲ್ಲಿ ಆತನ ಯಾವುದೇ ಫೋಟೋವನ್ನು ನಾವು ಬಳಸೋ ಹಾಗಿಲ್ಲ, ಆತನ ಒಂದು ಹೆಸರನ್ನು ಹೇಳೋ ಹಾಗಿಲ್ಲ, ಅವರ ಫ್ಯಾಮಿಲಿಯಲ್ಲಿ ಅವರ ಕುಟುಂಬದ ಯಾರ ಹೆಸರನ್ನು ಬಳಸಬಾರದು ಅಂತ ಒಂದು ಇಂಜೆಕ್ಷನ್ ಕಾಪಿಯನ್ನು ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಅದನ್ನು ಬಳಸ್ತಿಲ್ಲ. ಏಕೆಂದರೆ ಅವರ ಬಹಳಷ್ಟು ಬೆಂಬಲಿಗರು ಇದನ್ನು ಒಂದು ವಿಡಿಯೋನ ನಿನ್ನೆ ನಾನೇ ಬಂದು ಮಾಡಿದ್ದೆ. ಹಾಗೆಯೇ ಇನ್ನೂ ಒಂದೆರಡು ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಅವರು ಮಾಡಿದರು, ಯೂಟ್ಯೂಬ್ ಚಾನಲ್ನಲ್ಲಿ. ಯಾಕೆಂದರೆ ಬಿಕಾಸ್ TVಗಳಲ್ಲಿ ಮಾಡೋ ಹಾಗಿಲ್ಲ, ಮಾಡೋದು ಅಂದರೆ ಅವರ ಹೆಸರನ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತಂದಾಗ ಸುಮ್ಮನೆ ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದಾರೆ. ಹಾಗಾಗಿ ಈ ಒಂದು ಪೆನ್ ಡ್ರೈವ್ನಲ್ಲಿ ಇರುವಂಥದ್ದು ಇವರದ್ದೇ ಒಂದು ಮುಖ ಇದೆ, ಎಲ್ಲವೂ ಇವರದ್ದೇ ಇದೆ. ಆದರೆ ಅಪ್ಪಿತಪ್ಪಿ ಡೀಪ್ ಫೇಕ್ ಅದು ಅಂತ ನೀವು ಹೇಳೋದಾದರೆ, ಅವರ ಬೆಂಬಲಿಗರು ಇನ್ಯಾರೋ ಹೇಳೋದಾದರೆ ಇಲ್ಲಿ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಒಟ್ಟು ಅದಕ್ಕೆ ಯಾಕೆ ಇವರದಲ್ಲ ಅಂತ ನಾನು ಹೇಳ್ತಾ ಹೋಗ್ತೀನಿ, ಇದು ಹೇಗೆ ಬಂತು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಇವರ ಒಂದು ಕಳೆದ 8 ವರ್ಷಗಳಿಂದ ಇವರು ಅವರ ಮನೆಯ ಕೆಲಸದವರು, ಹಾಗೆಯೇ ಅವರ ಅಧಿಕಾರಿಗಳು ಅಂದರೆ ಕೆಲವು ಅಧಿಕಾರಿಗಳು, ಹಾಗೆಯೇ ಕೆಲವರು ಕಾರ್ಯಕರ್ತೆಯರು, ಇವರ ಜೊತೆ ಓಡಾಡಿದಂತಹ ಕಾರ್ಯಕರ್ತೆಯರು ಹೆಣ್ಣು ಮಕ್ಕಳೇನಿದ್ರು ಅವರು, ಹಾಗೆಯೇ ಇವರ ಕಾರ್ಯಕರ್ತರ ಮನೆಯ ಹೆಣ್ಣು ಮಕ್ಕಳು. ಯೋಚನೆ ಮಾಡಿ. ಹಾಗೆಯೇ ಇವರ ಹತ್ತಿರ ಒಂದು ಏನು ಸಹಾಯವನ್ನು ಕೇಳ್ಕೊಂಡು ಬಂದಿದ್ರು, ಒಬ್ಬ ರಾಜಕಾರಣಿಯಿಂದಾಗ ಸಹಾಯನ ಕೇಳ್ಕೊಂಡು ಬರ್ತಾ ಇರ್ತಾರೆ ಬಹಳಷ್ಟು ಜನ. ಅಂತಹವರನ್ನು ಕೂಡ ಇವರು ಇವರ ಅಧಿಕಾರದಿಂದ ಕೆಲವರನ್ನು ಉಪಯೋಗಿಸ್ಕೊಂಡ್ರೆ, ಇನ್ನು ಕೆಲವರನ್ನು ಇವರ ಒಂದು ಏನು ಹಣದ ಆಮಿಷದಿಂದ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಇನ್ನು ಕೆಲವರ ವಿಷಯದಲ್ಲಿ ಪ್ರೀತಿಯ ನಾಟಕವನ್ನು ಕೂಡ ಆಡಿದ್ದಾರೆ ಅಂತ ಹೇಳಿಬಿಟ್ಟು ವಿಷಯಗಳು ಬರ್ತಿರ್ತಕ್ಕಂಥದ್ದು. ನಮಗೆ ಗೊತ್ತಿಲ್ಲ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಹೇಳಿಬಿಟ್ಟು. ಯಾಕೆಂದರೆ ಇವರು ಅಲ್ಲಿ ಇರುವುದನ್ನು ನೋಡಿ ಇವರೇ ಸೆಲ್ಫಿಯನ್ನು ತೆಗೆದುಕೊಂಡಿರೋದ್ರಿಂದ ನಾವು ಇವರೇ ಅಂತ ಅಂದುಕೊಂಡಿದ್ದೇವೆ. ಇವರೇ ಅಂತ ಅನ್ನೋದು ಇದು. ಯಾಕೆಂದರೆ ಇದು ಇವತ್ತಿನ ವಿಷಯ ಅಲ್ಲ, 7-8 ತಿಂಗಳಿಂದ ಓಡಾಡ್ತಿತ್ತು ಈ ವಿಷಯ. ಏಕೆಂದರೆ ಹಾಸನದಲ್ಲಿ ದೇವರಾಜೇಗೌಡರು ಯಾರು ಅಂತಂದರೆ BJP ಅಭ್ಯರ್ಥಿಯಾಗಿದ್ದರು. ಕಳೆದ ಬಾರಿ ಏನು BJP ಅಭ್ಯರ್ಥಿಯಾಗಿದ್ದರು ಅವರು ಇವರ ಕುಟುಂಬದ ಒಂದು ವಿಷಯವನ್ನು ಬಿಚ್ಚಿಟ್ಟಿದ್ರು 7-8 ತಿಂಗಳ ಹಿಂದೆ. ಇವರ ಜೊತೆ ಏನಾದರೂ ಮೈತ್ರಿಯನ್ನು ಮಾಡಿಕೊಂಡರೆ ನಮ್ಮ ಪಕ್ಷಕ್ಕೆ ಏಟು ಬೀಳುತ್ತೆ, ಯಾಕೆ ಅಂದರೆ ಇವನೊಬ್ಬ ಕಾಮುಕ ಅಂತ ಹೇಳಿಬಿಟ್ಟು ಅವರು ಉಲ್ಲೇಖವನ್ನು ಮಾಡಿದರು. ಇವನ ರಾಸಲೀಲೆಯ ವಿಡಿಯೋಗಳು ಬಹಳಷ್ಟಿವೆ, ಬೇಡ, 2976 ವಿಡಿಯೋಗಳಿವೆ, ಏನಾದರೂ ಮಾಡಿಕೊಂಡ್ರೆ ನಮ್ಮ BJP ಪಕ್ಷಕ್ಕೆ ಒಂದು ಏಟು ಬೀಳುತ್ತೆ ಅಂತ ಹೇಳಿಬಿಟ್ಟು ವಿಜಯೇಂದ್ರಗೆ ಈಗ ಕಳೆದ ಅವರು ಏನು ಈ ಒಂದು BJP ಅಧ್ಯಕ್ಷರಾದ ನಂತರ ಕೂಡ ಅವರಿಗೂ ಕೂಡ ಒಂದು ಲೆಟರ್ ಹೆಡ್ನಲ್ಲೇ ಕಳಿಸಿದ್ರು. ಹಾಗೆಯೇ ನೀವು ಇನ್ನೂ ಒಂದು ವಿಷಯವನ್ನು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಈ ರಾಜಕಾರಣಿ ಏನಿದ್ದಾರೆ, ಇವರ ಹಿರಿಯರು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂತಹ ಕುಟುಂಬ ಇವರು. ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ಕುಟುಂಬ ಅಂದರೆ ಬಹಳಷ್ಟು ಜನಕ್ಕೆ ಅರ್ಥನೇ ಆಗೋಗುತ್ತೆ ಯಾರು ಆ ಯುವ ರಾಜಕಾರಣಿ ಹಾಸನದಲ್ಲಿರೋರು ಅನ್ನೋದು. ನಾವು ಹೆಸರು ಹೇಳಲಿಲ್ಲ ಅಂದ್ರೂ ಗೊತ್ತಾಗುತ್ತೆ, ಈಗಾಗಲೇ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಹಾಗಾಗಿ ಹಾಸನದಲ್ಲಿ ಒಂದು 20-25% ಜನರಿಗೆ ಈ ವಿಡಿಯೋವನ್ನು ನೋಡಿದ್ದಾರೆ ಆಲ್ರೆಡಿ. ಯಾಕೆಂದರೆ ಈ ವಿಡಿಯೋಗಳು ಹಾಗಾದರೆ ಹೇಗೆ ಸಿಕ್ತು ಅಂತ ಅನ್ನೋದಾದರೆ, ಕಳೆದ 8-9 ದಿನಗಳ ಹಿಂದೆ
ಇದು ಏನು ಈ ವಿಡಿಯೋಗಳಿತ್ತು ಇರ್ತಕ್ಕಂಥ ಪೆನ್ ಡ್ರೈವ್ಗಳನ್ನ ಅಲ್ಲಲ್ಲೇ ಬೆಸ್ಟ್ ಸ್ಟಾಪ್ ಹತ್ರ ಒಂದಷ್ಟು 100-150 ಪೆನ್ ಡ್ರೈವ್ಗಳನ್ನ ಒಂದು ಕಡೆ ಈ ಥರ ಒಂದಷ್ಟು ವಿಡಿಯೋ ಇದು ಪೆನ್ ಡ್ರೈವ್ಗಳನ್ನ ತೊಗೊಂಡೋಗಿ ಪಾರ್ಕ್ ಹತ್ರ ಒಂದಷ್ಟು ಈ ಥರ ಜನ ತುಂಬ ಓಡಾಡ್ತಾರೆ ಆ ಜಾಗದಲ್ಲಿ ರಾತ್ರೋರಾತ್ರಿ ಹಸ್ತಿದ್ರು. ಬೆಳಗ್ಗೆ ಎದ್ದು ವಾಕಿಂಗ್ ಬಂದಾಗ ಅಲ್ಲಿ ಇಲ್ಲಿ ಓಡಾಡೋರು ಅವರಿಗೆ ಸಿಕ್ಕಿದೆ, ಅದನ್ನು ತೊಗೊಂಡು ಹೋಗಿ ನೋಡಿದ್ದವರು ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ನೋಡುವಂತಹ ವಿಡಿಯೋಗಳು ಏನು ಸರ್ ಆ ಥರ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನೀವು ಯೋಚನೆ ಮಾಡಿ, ನಮಗೂ ಕೂಡ ಸಿಕ್ಕಿದೆ ಆದರೆ ವಿಡಿಯೋ ಸಿಕ್ಕಿಲ್ಲ, ನಮಗೆ ಕೆಲವೊಂದು ವಿಡಿಯೋ ಕಾಲ್ನ ಸ್ಕ್ರೀನ್ಶಾಟ್ಗಳು ಸಿಕ್ಕಿದೆ ಆಯಿತಾ. ಹಾಗಾಗಿ ನೋಡಿದವರು ಹೇಳಿದ್ದಾರೆ ಅಷ್ಟೇ. ಹಾಗೆಯೇ ಈ ವಿಷಯದಲ್ಲಿ ನಾವು ನೋಡಬೇಕಾಗುತ್ತೆ ಇದು ಹೇಗಾಯಿತು ಹಾಗಾದರೆ ಅಂತ ಹೇಳಿಬಿಟ್ಟು. ಇವರ ಒಬ್ಬ ಆಪ್ತ ಅಂದರೆ ಡ್ರೈವರ್ ಕಳೆದ 14 ವರ್ಷದಿಂದ ಡ್ರೈವರ್ ಆಗಿದ್ದಂಥವರು ಇತ್ತೀಚೆಗೆ ಅಷ್ಟೇ ಬಿಟ್ಟರು, ಅವರು ಕೆಲಸವನ್ನು ಬಿಟ್ಟಿದ್ದರು. ಯಾಕೆಂದರೆ ಒಂದು ಮದುವೆ ವಿಷಯಕ್ಕೆ ಬಿಟ್ಟಿದ್ದು. 14 ವರ್ಷದಿಂದ ಬಹಳಷ್ಟು ಆಪ್ತರಾಗಿರ್ತಾರೆ. ಅವರು ಅರಸೀಕೆರೆ ಪಕ್ಕದಲ್ಲಿ 13 ಎಕರೆ ಜಾಗವನ್ನು ಬೇನಾಮಿ ಮಾಡಿರ್ತಾರೆ. ಆ ಡ್ರೈವರ್ ಹೆಸರಿಗೆ ನಂಬಿಕೆಯನ್ನು ಇಟ್ಟು ಈ ವ್ಯಕ್ತಿ, ಈ ಯುವ ರಾಜಕಾರಣಿ. ಹಾಗೆಯೇ ಆ ಡ್ರೈವರ್ ಬಂದುಬಿಟ್ಟು, ಇವರ ಡ್ರೈವರ್ ಏನಿರ್ತಾರೆ ಅವರು ಇವರ ಅಮ್ಮನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದು ಹುಡುಗಿಯನ್ನು ಪ್ರೀತಿಸ್ತಾರೆ. ಆ ಮದುವೆಯ ವಿಷಯಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಅಂದರೆ ಇವರ ಅಮ್ಮನ ಹಾಗೂ ಇವರ ಮಧ್ಯೆ ಜಗಳ ಆಗುತ್ತೆ. ಆ ಜಗಳ ಆದಂಥ ಸಂದರ್ಭದಲ್ಲಿ ಹಾಸನದಲ್ಲಿ ಇವರು ಬಿಟ್ಟು ಮದುವೆ ಆಗ್ತಾರೆ ಅವರು. ಯಾಕೆಂದರೆ ಮದುವೆ ಆದರೆ ಏನಾಗುತ್ತೆ ಅಂತ ಅನ್ನೋದು ಅವ್ರಿಗೆ ಗೊತ್ತು. ಅಂದರೆ ನನ್ನ ಜಮೀನನ್ನು ವಾಪಸ್ ಕೊಡ್ತಾರೋ ಇಲ್ವೋ ಅನ್ನೋ ಯೋಚನೆಗೆ ಇವರು ಬಂದಿರ್ತಾರೆ. ಹಾಗಾಗಿ ಆ ಜಮೀನನ್ನು ಮಾರಿ ನನಗೆ ದುಡ್ಡನ್ನು ವಾಪಸ್ ಕೊಡುವಂತ ಹೇಳಿದಾಗ ಆ ಡ್ರೈವರ್ ಕೊಡೋದಕ್ಕೆ ಒಪ್ಕೊಳ್ಳಲ್ಲ. ಹಾಗಿದ್ದಾಗ ಈಗ ಈ ಒಂದು ಪ್ರಾಬ್ಲಮ್ ಶುರುವಾದಾಗ ಅಲ್ಲಿ ಹೇಳುವಂಥದ್ದು, ಆ ಮದುವೆ ಆದಮೇಲೆ ಏನು ಅವರ ಆ ಡ್ರೈವರ್ನ ಹೆಂಡತಿ, ಆ ಡ್ರೈವರ್ ಕೆಲಸವನ್ನು ಬಿಡ್ತಾರೆ. ಅವರು ಬಿಟ್ಟಾದಮೇಲೆ ಆ ಹೆಂಡತಿ ಹಾಗೆ ಆ ಡ್ರೈವರ್ ಏನಿದ್ರು ನವೀನ್ ಗೌಡ ಅಂತ ಏನೋ ಸಮಥಿಂಗ್ ಅವರ ಹೆಸರು ಅಂದ್ಕೊಳ್ತೀನಿ, ನವೀನ್ ಗೌಡ, ಅವ್ರನ್ನ ಆ್ಯಕ್ಚುಲಿ ಡ್ರೈವರ್ ಕೆಲಸದಿಂದ ಅವರು ಬಿಡ್ತಾರೆ. ಅದಾದ ಮೇಲೆ ನನ್ನ ಜಮೀನನ್ನು ಮಾರಿ ದುಡ್ಡನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಕೂಡಿ ಹಾಕಿ ಬಹಳಷ್ಟು ಚಿತ್ರಹಿಂಸೆಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಅದಾದ ನಂತರ ಅವರ ಹೆಂಡತಿಯನ್ನು ಕೂಡ ಎಳೆದುಕೊಂಡು ಬಂದು, ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾರೆ. ಈ ಯುವ ರಾಜಕಾರಣಿಯ ಅಮ್ಮ ಏನಿರ್ತಾರೆ ಅವರು ಆ ಡ್ರೈವರ್ನ ಹೆಂಡತಿಗೆ ಒದ್ದು ಹೊಟ್ಟೆಗೆ ಪ್ರೆಗ್ನೆಂಟ್ ಆಗಿದ್ದಂತಹ ಒಂದು ಗರ್ಭಿಣಿಯಾಗಿದ್ದವರಿಗೆ ಹೊಟ್ಟೆಗೆ ಒದ್ದು ಬಿಟ್ಟು ಈ ಒಂದು ಅಬಾರ್ಷನ್ ಆಗುತ್ತೆ ಅವರಿಗೆ. ಆಗ ಆಯಿತು ಒಪ್ಕೊಳ್ತಾರೆ. ಅದೆಲ್ಲವನ್ನು ನೋಡಿ ಚಿತ್ರಹಿಂಸೆಯನ್ನು ಒಪ್ಪಿಕೊಂಡು ಆ ಜಮೀನನ್ನು ಮಾರಿ ಕೊನೆಗೆ ಈ ಯುವ ರಾಜಕಾರಣಿಗೆ ಆ ದುಡ್ಡನ್ನು ಕೊಡ್ತಾರೆ. ಅದಾದ ನಂತರ ಹಾಗಾದರೆ ವಿಡಿಯೋ ಇವರಿಗೆ ಎಲ್ಲಿ ಸಿಕ್ತು ಅಂತ ಯೋಚನೆ ಮಾಡೋದಾದರೆ, ಈ ನವೀನ್ ಗೌಡ ಏನಿದ್ರು ಮೊದಲು ಬಹಳಷ್ಟು ಆಪ್ತರು, ಕುಡಿಯೋದಕ್ಕೆ ಆಗಲಿ ಪ್ರತಿಯೊಂದು ಕಡೆಗೆ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಿದ್ದಿದ್ದು ಅವರೇನೆ. ಆ ಡ್ರೈವರ್ ಏನಿದ್ರು ಇವರು ಕುಡಿದು ಮತ್ತಿನಲ್ಲಿದ್ದಂತಹ ಸಂದರ್ಭದಲ್ಲಿ, ನಮಗೆ ಬಂದಿರುವ ಮಾಹಿತಿಗಳನ್ನ ನಾನು ಹೇಳ್ತಾ ಇದ್ದೀನಿ, ಮತ್ತಿನಲ್ಲಿರುವಂತಹ ಸಂದರ್ಭದಲ್ಲಿ ಇವರ ಐಫೋನ್ ಏನಿತ್ತು ಅದರಲ್ಲಿ ಇವರು ಈ ರಾಸಲೀಲೆಗಳನ್ನೆಲ್ಲ ಮಾಡಿದ್ದನ್ನು ವಿಡಿಯೋ ಮಾಡಿಕೊಳ್ಳುವಂಥ ಒಂದು ಚಟ ಇತ್ತು, ಅದರಲ್ಲಿ ಇತ್ತು ಎಲ್ಲ. ಇವರು ಕುಡಿದು ಮತ್ತಿನಲ್ಲಿ ಮಲಗಿದ್ದಂತಹ ಸಮಯದಲ್ಲಿ ಫೇಸ್ ಅನ್ಲಾಕನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ವಿಡಿಯೋ ಎಲ್ಲನೂ ಇವರಿಗೆ ಕಳಿಸಿಕೊಂಡಿದ್ರು. ಅದನ್ನು ಪೆನ್ ಡ್ರೈವ್ ಮಾಡಿ ಇಟ್ಕೊಂಡಿದ್ರು. ಇಂಥ ಸಂದರ್ಭ ಬರ್ಬೋದು ಅಂತ ಅವ್ರಿಗೆ ಅನಿಸಿತ್ತು, ಏನೋ ಗೊತ್ತಿಲ್ಲ. ಹಾಗಾಗಿ ನನಗೆ ಇಲ್ಲಿ ಕೆಲವು ಕಡೆ ಕಮೆಂಟನ್ನು ನೋಡ್ತಿದ್ದೆ, ವಿಡಿಯೋ ಹಾಕ್ರಿ ನೋಡೋಣ ಅಂತ ಹೇಳ್ಬಿಟ್ಟು. ಬುದ್ಧಿವಂತರಾದವರು ಕೆಲವರು ಅಭಿಮಾನಿಗಳಿರಿ, ಇರಬಾರ್ದು ಅಂತ ಹೇಳ್ತಿಲ್ಲ, ಕೆಲವರು ಪ್ರೀತಿಸೋರು ಇರಿ, ಆದರೆ ವಿಡಿಯೋ ಹಾಕಿ ಅಂತಂದರೆ ವಿಡಿಯೋ ಹಾಕಿದಾಗ 2976 ಜನರ ವಿಡಿಯೋ ಇದೆ. ಅದರಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿದ್ರೆ ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಹೇಳಿ. ಹಾಗಾದರೆ ಹಾಕಿ ಅಂದರೆ ಹಾಕ್ತಾರೆ, ಯಾರು ಬೇಕಾದರೂ. ಈಗಾಗಲೇ ಹರಿದಾಡ್ತಿದೆ ಅಂತ ಹೇಳ್ತಿದ್ದಾರೆ. ನಮಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿಲ್ಲ, ಬಟ್ ಹಾಸನದಲ್ಲಿ ಬಹಳಷ್ಟು ಜನ ನೋಡಿದ್ದಾರೆ, ಅದಂತೂ ಸತ್ಯ. ಹಾಗಾಗಿ ಇಲ್ಲಿ ಇನ್ನು ಕ್ವಶ್ಚನ್ಗಳು ಬರುವಂಥದ್ದೇನು, ಇವರು ಮಾಡಿಲ್ಲ ಅನ್ನೋದಾದರೆ ಇವರು ಯಾಕೆ ಹೋಗಿ ಏನು ಸ್ಟೇ ಆರ್ಡರ್ನ ತರಬೇಕಿತ್ತು, ಟಿ ವಿಯಲ್ಲಿ ಪ್ರಸಾರ ಮಾಡಬಾರ್ದು ಈ ವಿಷಯವನ್ನು ಅಂತ. ಇನ್ನು ಎರಡನೆಯದಾಗಿ ಇನ್ನೂ ಒಂದಷ್ಟು ವಿಷಯಗಳು ಬರುತ್ತೆ. ಇವರು ಯಾಕೆ ಪ್ರೆಸ್ ಕಾನ್ಫರೆನ್ಸ್ನ ಕರೆದು ನನ್ನ ಮೇಲೆ ಈ ತರಹದ ಒಂದು ಅಪರಾಧವನ್ನು, ನನ್ನ ಫೋಟೋವನ್ನು ಬಳಸಿ ಡೀಪ್ ಫೇಕೋ ಇನ್ನೊಂದು ಏನೋ ಆದರೆ ನನ್ನ ಮೇಲೆ ಈ ಥರ ಮಾಡ್ತಿದ್ದಾರೆ ಅಂತ ಪ್ರೆಸ್ ಕಾನ್ಫರೆನ್ಸ್ನ ಕರೆದು ಯಾಕೆ ಒಂದು ಕಂಪ್ಲೇಂಟನ್ನು ದಾಖಲಿಸಬಾರದಿತ್ತು? ಆ ಪ್ರೆಸ್ ಕಾನ್ಫರೆನ್ಸ್ನ ಮಾಡಿಬಿಟ್ಟು IG ಹತ್ರನೋ DGP ಹತ್ರನೋ ಇಂಥವ್ರ ಹತ್ರ ಯಾಕೆ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬಾರ್ದಿತ್ತು ಅಂತ ನನಗೆ ಗೊತ್ತಿಲ್ಲ. ಅದಾದ ನಂತರ ಮೂರನೇ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವರನ್ನು ನಾನು ತುಂಬ ಅಂದರೆ ಏನು ಮೆಚ್ಚಿಕೊಂಡು ಮೆರೆಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅವರಿಗೆ ಕೇಳ್ತಿರೋ ಕ್ವಶನ್, ನೀವು ಭಾಳಷ್ಟು ಅದ್ರದ್ದು ವಿಡಿಯೋ ಹಾಕಿ ಅದನ್ನು ಹಾಕಿ ಇದನ್ನು ಹಾಕಿ ಅಂತ ಕೇಳ್ತಿರಲ್ಲ, ಅವರಿಗೆ ಕೇಳ್ತಾ ಇದ್ದೇನೆ. ಮೂರನೆಯದಾಗಿ
ಅವರ ಮನೆಯ ಕೆಲಸದವರು 55 ವರ್ಷದ ಕೆಲಸದವರು ಒಬ್ಬರಿದ್ದರು, ಸುಮಾರು 55 ವರ್ಷ ಅನಿಸುತ್ತೆ ಅವರು. ಹಾಗೆಯೇ ಇವರ ಜಮೀನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಹಾಗೆಯೇ ಇವರ ಕಾರ್ಯಕರ್ತೆಯರು, ಹಾಗೆಯೇ ಇವರ ಹತ್ತಿರ ಏನು ಈ ಒಂದು ಕಷ್ಟವನ್ನು ಹೇಳ್ಕೊಂಡು ಬಂದಿದ್ರಲ್ಲ, ಇವರನ್ನೆಲ್ಲ ಡೀಪ್ ಫೇಕ್ ಮಾಡೋದಕ್ಕೆ ಅವರ ಫೋಟೋಗಳೆಲ್ಲ ಇಷ್ಟು ಜನರದ್ದು ಹೇಗೆ ಸಿಕ್ತು? 2976 ಜನ ಇವರ ಮನೆಗೆ ಕಷ್ಟ ಹೇಳ್ಕೊಂಡು ಬಂದವರು, ಇನ್ನೊಂದೊಂದು ಹೇಳ್ಕೊಂಡು ಬಂದವರು. ಆದರೆ ಅವರ ಒಂದು ಫೋಟೋಗಳು ಅಥವಾ ವಿಡಿಯೋಗಳು, ಅವರ ಫೇಸ್ ಬೇಕಲ್ಲ, ಈಗ ಡೀಪ್ ಫೇಕ್ ಮಾಡೋದಕ್ಕೂ ಅವರ ಫೇಸ್ ಬೇಕು. ಅದು ಈ ಡೀಪ್ ಫೇಕ್ ಮಾಡುವವರಿಗೆ ಎಲ್ಲಿ ಸಿಕ್ತು? 2976 ಜನ. ಅದು ಇವರ ಹತ್ತಿರ ಈ ಒಂದು ಏನು ಇದ್ದಂತಹ ಅಧಿಕಾರಿಗಳು, ಅಂದರೆ ಹತ್ತಿರ ಅಂದರೆ ಅವರ ಸರೌಂಡಿಂಗ್ನಲ್ಲಿ, ಅವರ ಜಿಲ್ಲೆಯಲ್ಲಿ ಇದ್ದಂತಹ ಅಧಿಕಾರಿಗಳು ಬೇರೆಯವ್ರದ್ದು, ಹಾಗೆಯೇ ಅವರ ಕಾರ್ಯಕರ್ತೆಯರು, ಅವರ ಕಾರ್ಯಕರ್ತರ ಮನೆಯ ಹೆಣ್ಣು ಮಕ್ಕಳು, ಇವರ ಫೋಟೋ ಅಥವಾ ವಿಡಿಯೋ ಬೇಕಲ್ಲ. ವಿಡಿಯೋ ಇದ್ರೇ ನಾವು ಮಾಡೋಕ್ಕಾಗೋದು ಡೀಪ್ ಫೇಕ್ ಅನ್ನೋದು, ಅದು ಎಲ್ರಿಗೂ ಗೊತ್ತಿದೆ. ಹೇಗೆ ಬಂತು ಅನ್ನೋದಕ್ಕೆ ಉತ್ತರವನ್ನು ಹೇಳಿ. ಹಾಗೆಯೇ ಇವರು ಆಗಿಲ್ಲ ಅಂದರೆ ನೀವು ಖುಷಿಪಡಿ. ಅಂಧಾಭಿಮಾನದಿಂದ ಏನಾದರೂ ಇವತ್ತು ನೀವು ಮೆರೆದಾಡ್ತಾ ಇದ್ರೆ, ನಾಳೆ ಅವರೇ ಮಾಡಿದ್ದಾಗಿದ್ದರೆ ನಾಳೆ ನೀವು ತಲೆ ತಗ್ಗಿಸಬೇಕಾಗತ್ತೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ? 2976 ಜನರಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇಲ್ವಾ? ಯೋಚನೆ ಮಾಡಿ. ಮೊದಲಿಗೆ ಯೋಚನೆ ಮಾಡದೆ, ಗೊತ್ತಿಲ್ಲದೆ ಎಲ್ಲವನ್ನು ತೀರ್ಪು ಬರುವುದಕ್ಕೆ ಮುಂಚೆ ನೀವೇ ಮಾತಾಡಬೇಡಿ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ ಗೆಳೆಯರೆ, ನಾವು ಪ್ರತಿಯೊಬ್ಬರ ಬಗ್ಗೆಯೂ ತಿಳಿದುಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವರು ಇದುವರೆಗೂ ನಾವು ಈ ನಮ್ಮ ಮನೆಗೆ ಸಂಬಂಧಪಟ್ಟ ವಿಷಯ ಇದು ನಾವು ಮಾಡಿಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ. ಹಾಗಾಗಿ ಇದಕ್ಕೆ ಯಾರು ನ್ಯಾಯವನ್ನು ಕೊಡ್ತಾರೋ ಗೊತ್ತಿಲ್ಲ. ಇವರು ಯಾವ ರೀತಿಯಾಗಿ ಇದನ್ನು ಸಮರ್ಥಿಸಿಕೊಳ್ಳೋದಕ್ಕೂ ಹೋಗಿಲ್ಲ ಎಲ್ಲೂ ಕೂಡ. ಹಾಗಾಗಿ ಇದು ಭಾಳಷ್ಟು ಅನುಮಾನಗಳನ್ನ ಹುಟ್ಟಾಕಿದೆ. ಹಾಗೆಯೇ ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ಈ ಒಂದು ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು. ಹಾಗಾಗಿ ಕೆಲವು 4 ಕ್ವಶನ್ಗಳನ್ನ ಕೇಳಿದ್ದೇನೆ. ಅದಕ್ಕೆ ಇವರ ಅಭಿಮಾನಿಗಳಿಗೆ ಏನಾದರೂ ಆನ್ಸರ್ ಇದ್ದರೆ, ಉತ್ತರ ಇದ್ದರೆ ದಯವಿಟ್ಟು ತಿಳಿಸಿ.